ಅಂದ್ರೆ ರಿಲ್ಯಾಕ್ಸ್ ಇದೊಂದು ಪ್ರೀತಿನೂ ಹೌದು ನಮ್ಗೆ. ನಾವು ಸ್ಕೂಲ್ ಕಾಲೇಜ್ ಟೈಮ್ ಇಂದಾನು ಒಂದು ಕ್ರಿಕೆಟ್ ಮೇಲೆ ಒಂದು ಆಸೆ ಪ್ರೀತಿ ಇತ್ತು ನಮ್ಗೆ. ನಮ್ಮ ಪ್ರೊಫೆಷನ್ ಚೇಂಜ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನು ಗಮನ ಕೊಡಕ್ ಆಗಿರ್ಲಿಲ್ಲ. ಬಟ್ ಲಕ್ಕಿಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಸ್ಪೋರ್ಟ್ಸ್ ವೈಸ್ ಅದು ಕ್ರಿಕೆಟ್ ಸ್ವಲ್ಪ ಕನ್ನಡ ಚಿತ್ರರಂಗ ಆಕ್ಟಿವ್ ಆಗಿದೆ. ಸೊ ಯಾವಾಗ ಗ್ಯಾಪ್ ಸಿಗುತ್ತೆ ಆಡೋ ಒಂದು ಪ್ರಯತ್ನ ಇವಾಗ. ದುಬೈ ಹಾ. ಸೊ ದುಬೈ ಅನ್ನೋದು ನಮ್ಗೆ ಯೂಶಲಿ ಕನ್ನಡ ಸಿನಿಮಾ ಆಗಿರಲಿ ಎಲ್ಲದಕ್ಕೂ ತುಂಬಾ ಪ್ರೋತ್ಸಾಹ ಕೊಡುವಂತ ಒಂದು ಜಾಗ ಅದು. ಚಿತ್ರರಂಗ ಅಂತ ಬಂದಾಗ ಈಗ ಅವರು ಕ್ರಿಕೆಟ್ಗೂ ಪ್ರೋತ್ಸಾಹ ಕೊಡ್ತಾರೆ, ತುಂಬಾ ಖುಷಿ ಇದೆ. ಅಂಡ್ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಅನ್ನೋದು ಎಂತೆಂತ ಮ್ಯಾಚಸ್ ನೋಡಿದ್ವಿ ನಾವು. ಎಂತೆಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಶಾರ್ಜಾ ಸ್ಟೇಡಿಯಂ ಅಲ್ಲಿ ಆಗೋ ವಿಟ್ನೆಸ್ ಮಾಡಿದ್ವಿ ನಾವು. ಸೊ ಅಂತ ಅದ್ಭುತವಾದಂತ ಒಂದು ಸ್ಟೇಡಿಯಂ ಅಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಆರಿಸ್ತಿರೋದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಹಾಗೂ ಖುಷಿ ಎರಡು. ಇಲ್ಲಿ ಇವಾಗ KCL ಕೂಡ ನಾನೊಬ್ಬ ಕ್ರಿಕೆಟರ್ ಆಗೇನೆ ಇರ್ತೀನಿ ಈಗ. ಸೊ ಐಕಾನ್ ಪ್ಲೇಯರ್ ಅಂತ ತಗೊಂಡಿದ್ದಾರೆ ನಮ್ಮ ಟೀಮ್ ಅಲ್ಲಿ. ಸೊ ನಮ್ಮ ಟೀಮ್ ಓನರ್ ರಘುಭಟ್ ಸರ್ ಇದ್ದಾರೆ, ಆಮೇಲೆ ಮುನೇಗೌಡರು ಅವರಿಬ್ಬರು ನಮ್ಮ ಟೀಮ್ ಓನರ್ ಇದ್ದಾರೆ. ಸೊ ಹಾಗಾಗಿ ಐಕಾನ್ ಪ್ಲೇಯರ್ ಆಗಿ ನಾನು ಆ ಟೀಮ್ ಬಂದಿದ್ದೀನಿ. ಸೊ ಅದು ಒಳ್ಳೆ ಬೌಲರ್ ಆಗಿದೆ ಸರ್, ಒಳ್ಳೇದೋ ಕೆಟ್ಟದ್ದು ಅವತ್ತಿನ ಮ್ಯಾಚ್ಗೆ ಅದು ಹೆಂಗೆ ಅನ್ನೋದ್ರ ಮೇಲೆ ಲೆಕ್ಕ. ಬಟ್ ಅಫ್ಕೋರ್ಸ್ ಇಲ್ಲೂ ಅದೇ ಒಂದು ರೋಲ್ ಪ್ಲೇ ಮಾಡ್ತೀನಿ ನಾನು. ಸೊ ಅದು ಖುಷಿ ಇದೆ. ಅದು ಇದು ಯಾವಾಗ ಶುರು ಆಗುತ್ತೆ ಅವಾಗ ಒಂದು 2 weeks 3 weeks ಇಂದ ಒಂಚೂರು ಟಚ್ಗೆ ಬರ್ತೀವಿ ನಾವು. ಸೊ ಥ್ರೂ ಔಟ್ ಕೊಡಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೆಳಗ್ಗೆನೋ ಈವ್ನಿಂಗ್ ಒಂದು 1-2 hours ಇದಕ್ಕೆ ಅಂತಾನೆ ಪ್ರಾಕ್ಟೀಸ್ ಹೋಗ್ತೀವಿ ನಾವು. ಸರ್ ಏನಂದ್ರೆ ನಮ್ಗೆ ಯೂಶಲ್ ಆಗಿ ಸಿಗೋದಕ್ಕೆ ಅವಕಾಶಗಳು ಸಿಗಲ್ಲ ನಮ್ಮಲ್ಲಿ. ಯಾವ್ದೋ ಅವಾರ್ಡ್ ಫಂಕ್ಷನ್ ಆಗುತ್ತೆ, ಅವಾರ್ಡ್ ಫಂಕ್ಷನ್ ಯಾವಾಗೋ ಒಂದ್ಸತಿ, ವರ್ಷಕ್ಕೆ ಒಂದ್ಸತಿ ಯಾವಾಗೋ ಆಗಿರುತ್ತೆ, ಅಲ್ಲೇ ಭೇಟಿ ಆಗ್ಬೇಕು. ಇಲ್ಲಿ ಯಾವ್ದೋ ಫಂಕ್ಷನ್ ಆ ತರದ್ದು ನನಗೆ ಲಾಸ್ಟ್ ಹಾಗೆ ಆಗಿದ್ದು. ನಂದು ಮದುವೆ ಆದಾಗ ನನ್ಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನನ್ನ ಸಿನಿಮಾದವರೆಲ್ಲ ಎಷ್ಟೋ ದಿವಸ ಆಗಿತ್ತು ಎಲ್ಲರೂ ಒಂದ್ ಕಡೆ ಸೇರಿ ಈ ತರದ್ದು ಅಂತ ಅಂದ್ಬಿಟ್ಟು. ಸೊ ಆತರ ತುಂಬಾ ಕಮ್ಮಿ ಅವಕಾಶಗಳು ಸಿಕ್ಕಿರುತ್ತೆ. ಈ ತರ ಸ್ಪೋರ್ಟ್ಸ್ ಸೇರಿದಾಗ ನೋಡಿ 10 ಟೀಮು 15 ಜನ ಒಂದೊಂದು ಟೀಮಲ್ಲಿ 150 ಜನ, ಆಲ್ಮೋಸ್ಟ್ 150-200 ಜನ ನಾವು ಒಂದು ಕಡೆ ಸೇರ್ತೀವಿ ಅಂತಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಏನಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.